ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ಇಟಾಗಿಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಿನ ದೊಡ್ಡನಾದ ಅಮೆರಿಕದ ಗತ್ತು ಗಾಂಭೀರ್ಯಕ್ಕೆ ಹೆದರದ ದೇಶಗಳಿಲ್ಲ. ಡಾಲರ್ ಎದುರು ನಿಂತುಕೊಳ್ಳಲು ಆಗದ ಎಷ್ಟೋ ಕರೆನ್ಸಿಗಳು ಅಮೆರಿಕಕ್ಕೆ ಸೆಲ್ಯೂಟ್ ಹೊಡೆದು ನಿಲ್ಲುತ್ತಾರೆ. ಗೆಳೆಯರೆ, ವೈಟ್ ಹೌಸ್ನ 47ನೇ ಪ್ರೆಸಿಡೆಂಟ್ ಆಗಿರುವ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ತೆಗೆದುಕೊಂಡು 1 ವರ್ಷ ಸಂಪೂರ್ಣವಾಗಿ ಪೂರ್ತಿಗೊಳಿಸಿದ್ದಾರೆ. ಅವರ ಸಾಧನೆ ಬಗ್ಗೆ ವರ್ಷದ ಅವಲೋಕನ ಮಾಡೋಣ ಬನ್ನಿ ಸ್ನೇಹಿತರೆ. ಅಮೆರಿಕದ ರಾಜಕೀಯ ಇತಿಹಾಸದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ಅತ್ಯಂತ ಚರ್ಚಿತ ಮತ್ತು ಪ್ರಭಾವಶಾಲಿ ಅವಧಿಗಳಲ್ಲಿ ಒಂದಾಗಿದೆ. ಅಧಿಕಾರ ಸ್ವೀಕರಿಸಿದ ಮೊದಲ ವರ್ಷದಲ್ಲೇ ಅವರು ಅಮೆರಿಕದ ಆರ್ಥಿಕತೆ ಮತ್ತು ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತಂದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಪ್ರಮುಖ ಸಾಧನೆಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ ಗೆಳೆಯರೆ. ಆರ್ಥಿಕ ಸುಧಾರಣೆ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಮಹತ್ತರ ಬದಲಾವಣೆ ಮಾಡಿಕೊಂಡು ಬಂದಿದ್ದಾರೆ. ಟ್ರಂಪ್ ಸರ್ಕಾರದ ಅತಿದೊಡ್ಡ ಸಾಧನೆ ಎಂದರೆ ತೆರಿಗೆ ಕಡಿತ ಮತ್ತು ಉದ್ಯೋಗಗಳ ಕಾಯ್ದೆ, ಟ್ಯಾಕ್ಸ್ ಕಟ್ಸ್ ಆ್ಯಂಡ್ ಜಾಬ್ಸ್ ಆಕ್ಟ್. ಇದು ಕಾರ್ಪೊರೇಟ್ ತೆರಿಗೆಯನ್ನು 35%ನಿಂದ 21%ಗೆ ಇಳಿಸಿದ್ದಾರೆ. ಇದು ಅವರ ಗಮನಾರ್ಹ ಸಾಧನೆಯಾಗಿದೆ. ಟ್ರಂಪ್ ಅವರ ಅವಧಿಯಲ್ಲಿ ಮೊದಲ ವರ್ಷದಲ್ಲಿ ಅಮೆರಿಕದ ಷೇರು ಮಾರುಕಟ್ಟೆ ದಾಖಲೆ ಮಟ್ಟದ ಏರಿಕೆ ಕಂಡುಬಂದಿದೆ. ನಿರುದ್ಯೋಗ ದರವು ಕಳೆದ 17 ವರ್ಷಗಳಲ್ಲೇ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಡೊನಾಲ್ಡ್ ಟ್ರಂಪ್ ಅವರ ವಿದೇಶಾಂಗ ನೀತಿ ಮತ್ತು ಭದ್ರತೆ ಬಗ್ಗೆ ನೋಡೋದಾದರೆ ಅಮೆರಿಕಾ ಫಸ್ಟ್ ಜಾಗತಿಕ ಒಪ್ಪಂದಗಳಿಗಿಂತ ಅಮೆರಿಕದ ಹಿತಾಸಕ್ತಿ ಮುಖ್ಯ ಎಂಬ ನೀತಿಯನ್ನ ಜಾರಿಗೆ ತಂದಿದ್ದಾರೆ. ಜೆರುಸಲೇಂ ಮಾನ್ಯತೆ ನೀಡಿದ್ದಾರೆ. ಇಸ್ರೇಲ್ನ ರಾಜಧಾನಿಯಾಗಿ ಜೆರುಸಲೇಂ ಅನ್ನು ಅಧಿಕೃತವಾಗಿ ಗುರುತಿಸಿ ಅಮೆರಿಕದ ರಾಯಭಾರ ಕಚೇರಿಯನ್ನು ಅಲ್ಲಿಗೆ ಸ್ಥಳಾಂತರಿಸುವ ಐತಿಹಾಸಿಕ ತೀರ್ಮಾನ ಕೈಗೊಂಡಿದ್ದಾರೆ. ಇಸ್ಲಾಮಿಕ್ ಸ್ಟೇಟ್ ಉಗ್ರ ಸಂಘಟನೆಯನ್ನು ಹತ್ತಿಕ್ಕಿಸುವಲ್ಲಿ ಮಿಲಿಟರಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಕೆಲವೊಂದು ನಿಯಮಗಳ ಸಬಲೀಕರಣಕ್ಕೆ ಮುನ್ನುಡಿ ಹಾಡಿದ್ದಾರೆ. ಉದ್ಯಮಗಳಿಗೆ ಅಡ್ಡಿಯಾಗಿದ್ದ 100 ಹಳೆಯ ಸರ್ಕಾರಿ ನಿಯಮಗಳನ್ನು ರದ್ದುಗೊಳಿಸಿದರು. ಇದರಿಂದಾಗಿ ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಟ್ರಂಪ್ ಅವರ ಅವಧಿಯಲ್ಲಿ ನ್ಯಾಯಾಂಗ ನೇಮಕಾತಿ, ಸುಪ್ರೀಂ ಕೋರ್ಟ್ಗೆ ನೀಲ್ ಘೋರ್ಸಚ್ಂತಹ ಸಂಪ್ರದಾಯವಾದಿ ನ್ಯಾಯಾಧೀಶರನ್ನು ನೇಮಿಸುವ ಮೂಲಕ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೀರ್ಘಕಾಲದ ಬದಲಾವಣೆಗೆ ನಾಂದಿ ಹಾಡಿದ್ದಾರೆ. ಒಟ್ಟಾರೆಯಾಗಿ ಟ್ರಂಪ್ ಅವರ ಮೊದಲ ವರ್ಷವು ಅಮೆರಿಕವನ್ನು ಮತ್ತೆ ಶ್ರೇಷ್ಠ ಮಾಡಿಸುವ ಭರವಸೆಯ ಮೇಲೆ ಕೇಂದ್ರೀಕೃತವಾಗಿದೆ. ದೇಶ ವಿದೇಶಗಳ ನಡುವೆ ಎಷ್ಟೋ ವಿವಾದಗಳ ನಡುವೆಯೂ ಆರ್ಥಿಕ ಪ್ರಗತಿಯ ವೇಗವು ಅವರ ಬೆಂಬಲಿಗರಿಗೆ ದೊಡ್ಡ ಭರವಸೆಯನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ದೊಡ್ಡ ಸಾಧನೆಗಳನ್ನು ಮಾಡಿ ಅವರ ಅವಧಿಯನ್ನ ಸಂಪೂರ್ಣಗೊಳಿಸಲಿ ಎಂದು ನಾವು ಹಾರೈಸೋಣ. ಹಾಗೆ ಸ್ನೇಹಿತರೆ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಗೆಳೆಯರೆ, ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ.